ಇವತ್ತು ಮೆಂತ್ಯ ರೈಸ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದೆರಡು ಕಟ್ಟು ಮೆಂತ್ಯ ಸೊಪ್ಪಿತ್ತು. ಹಾಗಾಗಿ ನಾವು ತಿಂತೀವಿ, ರೊಟ್ಟಿ ಚಪಾತಿ ಜೊತೆ ಸೊಪ್ಪೆಲ್ಲ ತಿಂತೀವಿ, ಮಕ್ಕಳು ತಿನ್ನಲ್ವಲ್ಲ. ಹಾಗಾಗಿ ಈ ಥರ ಪಲಾವ್ ಮಾಡಿದರೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ, ಮತ್ತು ಅವರಿಗೆ ಕೂಡ ಆರೋಗ್ಯಕ್ಕೆ ಅಂದರೆ ದೇಹಕ್ಕೆ ಸೊಪ್ಪಿನ ಅಂಶನೂ ಕೂಡ ಸೇರಿಕೊಳ್ಳುತ್ತೆ. ಇಲ್ಲಾಂದರೆ ಅವರು ಸೊಪ್ಪು ತಿನ್ನಲ್ಲ ಮಕ್ಕಳು. ಹಾಗಾಗಿ ಈ ಥರ ಮೆಂತ್ಯ ರೈಸು, ಪಾಲಕ್ ರೈಸು ಈ ಥರ ಎಲ್ಲ ಮಾಡಿದ್ವಿ ಅಂತೇಳಿದರೆ ಆರೋಗ್ಯಕ್ಕೂ ಕೂಡ ತುಂಬ ಚೆನ್ನಾಗಿ ಮತ್ತು ಹೆಲ್ದಿ ಫುಡ್ ಕೂಡ ಆಗುತ್ತೆ. ಈ ಥರ ಮೆಂತ್ಯ ರೈಸ್ನ ಕೆಲವೊಬ್ಬರು ಹಾಗೆ ಹಾಕಿ ಮಾಡ್ತಾರೆ. ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ಮಿಕ್ಸಿಗೆ ಹಾಕಿ ಬೇಕಾಗಿರೋವಂಥ ತರಕಾರಿಗಳನ್ನೆಲ್ಲ ಹಾಕಿ ಈ ಥರ ಮೆಂತ್ಯ ರೈಸ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಟಿಫನ್ ಒಂದು ರೆಡಿ ಮಾಡಿದರೆ ಮತ್ತು ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾರೆ ಅಲ್ವಾ. ಹಾಗಾಗಿ ಅವ್ರನ್ನ ಒಂಚೂರು ರೆಡಿ ಮಾಡಿಕೊಂಡು ಅವ್ರನ್ನ ಕಳಿಸೋವರೆಗೂ ಬೇರೆ ಕೆಲಸಗಳು ನಮ್ಮ ಯಾವುವೂ ಆಗೋದಿಲ್ಲ. ಹಾಗಾಗಿ ಮೊದಲು ಟಿಫನ್ನು, ಆಮೇಲೆ ಊಟಕ್ಕೆ ರೆಡಿ ಮಾಡೋದು, ಬಾಕ್ಸ್ ರೆಡಿ ಮಾಡೋದು, ಅವ್ರ ಸ್ಕೂಲಿಗೆ ಕಳಿಸೋವರೆಗೂ ನಮ್ಮ ಕೆಲಸ ಯಾವುದು ಕೂಡ ಆಗೋಲ್ಲ. ರಾತ್ರಿಯೇ ಪಾತ್ರೆಗಳು ಆಗಿರ್ಬೋದು ಅಥವಾ ಅಡುಗೆ ಮನೆ ಕ್ಲೀನಿಂಗು ಎಲ್ಲ ನೀಟಾಗಿ ಮಾಡ್ಕೊಂಡ್ವಿ ಅಂತ ಹೇಳಿದರೆ ಬೆಳಗ್ಗೆ ಈಸಿ ಆಗುತ್ತೆ ಕೆಲಸ, ನಮಗೆ ಬೇಗ ಆಗುತ್ತೆ ಮತ್ತು ಟೈಮ್ ತುಂಬ ಸೇವ್ ಆಗುತ್ತೆ. ಅಂದರೆ ಬೇಗ ಆಗುತ್ತೆ ಕೆಲಸಗಳು ಎಲ್ಲ. ಗಂಡು ಮಕ್ಕಳೆಲ್ಲ ಬೇಗ ರೆಡಿ ಆಗಿಬಿಡ್ತಾರೆ, ಅಂದರೆ ಹುಡುಗರು ಬೇಗ ರೆಡಿ ಆಗಿಬಿಡ್ತಾರೆ. ಹೆಣ್ಮಕ್ಳದೇ ಒಂಚೂರು ಲೇಟು, ಯಾಕಂತ ಹೇಳಿದರೆ ಅವ್ರದ್ದೇ ತಲೆ ಬಾಚೋದಿರುತ್ತೆ ಅಲ್ವಾ. ಹಾಗಾಗಿ ಅದೇ ಒಂದು 1/4 ಗಂಟೆಯಿಂದ ಅರ್ಧ ಗಂಟೆ ಟೈಮ್ ತೊಗೊಳುತ್ತೆ ತಲೆ ಬಾಚಲಿಕ್ಕೆ. ಇವನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋವರೆಗೂ ನಮ್ಮ ಯಾವ ಕೆಲಸಗಳು ಆಗೋದೇ ಇಲ್ಲ. ಬೆಳಗ್ಗೆನೇ ಇವರೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಮ್ಮ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಅಂದರೆ ಮಧ್ಯಾಹ್ನದ ಅಡುಗೆ ಆಗಿರ್ಬೋದು, ಪಾತ್ರೆಗಳು, ಬಟ್ಟೆ, ಈ ಥರ ಎಲ್ಲ ಕೆಲಸ ಇದೆಲ್ಲ ಮುಗಿಸ್ಕೊಂಡು 1 ತಾಸು ಅಷ್ಟೊತ್ತಿಗೆ ನಾನೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ಬೇಕು. ಯಾಕಂತ ಹೇಳಿದ್ರೆ ನನಗೂ ಕೂಡ ಟೈಮ್ ಸಿಗೋಲ್ಲ, ಲೇಟ್ ಆಗುತ್ತೆ ಅಂಥೇಳಿ ಶಾಪಿಗೆ ಹೋಗ್ಲಿಕ್ಕೆ. ಬೇಗ ಇವ್ರು ಸ್ಕೂಲಿಗೆ ಹೋದ ತಕ್ಷಣವೇ 1 ತಾಸು 1.5 ತಾಸಲ್ಲಿ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು 11:30-12 ಗಂಟೆ ಅಷ್ಟೊತ್ತಿಗೆ ನಾನು ಕೂಡ ರೆಡಿ ಆಗಬೇಕು. ಹಾಗಾಗಿ ಸ್ವಲ್ಪ ಯಾಕೋ ಏನಾಗಿದ್ದು ತಲೆಯಲ್ಲಿ, ಅಂದರೆ ಏನು ಸೀರು ಮಾಮೂಲಿ ಅಲ್ವಾ ಸ್ಕೂಲ್ಗೆ ಹೋಗೋ ಹುಡುಗರಿಗೆಲ್ಲ ಏನಾಗಿತ್ತು. ಹಾಗಾಗಿ ಸ್ವಲ್ಪ ಅದೇನೋ ಎಷ್ಟು ಬಾಚಿದ್ರೂ ಯಾವುದೋ ಒಂದು ಸೋಪ್ ಕೊಟ್ಟಿದ್ರು, ಅದನ್ನ ಯೂಸ್ ಮಾಡಿದ್ರೂ ಕಡಿಮೆ ಆಗಿಲ್ಲ. ಹಾಗಾಗಿ ನೋಡೋಣ, ಫ್ಲಿಪ್ಕಾರ್ಟಲ್ಲಿ ಒಂದು ಏನಿಂದು ಒಂದು ಕೋಂಬ್ ಅಂತಂದು ಮಿಷನ್ ಥರ ಇದೆ, ನೋಡೋಣ ಆರ್ಡ್ರ್ ಮಾಡಿದ್ದೀನಿ. ಯಾವ ಥರ ವರ್ಕ್ ಆಗುತ್ತೋ ನೋಡಬೇಕು, ಅದನ್ನು ಕೂಡ ಒಂದು ಸಲ ಯೂಸ್ ಮಾಡೋಣ ಅಂಥೇಳಿ ಆರ್ಡ್ರ್ ಮಾಡಿದ್ದೀನಿ ಫ್ಲಿಪ್ಕಾರ್ಟಲ್ಲಿ. ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಏನೋ ಅಂತ ನೋಡೋಣ. ಆಯಿತು, ಸುನೀಲ್ ಸ್ಕೂಲ್ಗೆ ಹೋದರು. ಇವಾಗ ಇವರು ಹೋದ್ಮೇಲೆ ನನ್ನ ಕೆಲಸಗಳು ಅಂದರೆ ಅಡುಗೆ ಕೆಲಸ ಏನೂ ಮಾಡಲ್ಲ. ಮಧ್ಯಾಹ್ನಕ್ಕೆ ಒಂಚೂರು ಪಲಾವ್ ಇದೆ, ಅದೇ ನಡೆಯುತ್ತೆ. ನಮ್ಮ ಮನೆಯವರು ನಾನು ಇಬ್ಬರೇ ಅಲ್ವಾ, ಹೇಗೋ ಆಗುತ್ತೆ ಅದೇ ಪಲಾವ್ನೇ. ಮತ್ತು ಏನೋ ಅಡುಗೆ ಕೆಲಸ ಏನೂ ಇಲ್ಲ. ಹಾಗಾಗಿ ಸ್ವಲ್ಪ ಬಟ್ಟೆಗಳು ಇದ್ದವು, ತೊಳೆದಾಕಿದ್ದು ಬಟ್ಟೆಗಳು ಒಂಚೂರು ಮಡಚಿಟ್ಬಿಟ್ರೆ ಆಮೇಲೆ ನಾನು ರೆಡಿ ಆಗಬೇಕು. ಇವಾಗ ಎಲ್ಲ ಕೆಲಸ ಮುಗೀತು. ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಶಾಪ್ಗೆ ಹೋಗಬೇಕು. ಎಷ್ಟೇ ಟೈಮ್ ಇದ್ದರೂ ಕೂಡ ಕೆಲಸಗಳು ಕಂಪ್ಲೀಟ್ ಆಗೋಲ್ಲ. ಮತ್ತು ಯಾವುದಾದ್ರೂ 1-2 ಕೆಲಸಗಳನ್ನ ಹಾಗೆ ಬಿಟ್ಟು ಹೋಗ್ಬಿಟ್ಟಿರ್ತೀವಿ ಒಂದೊಂದು ಸಲ ಅರ್ಜೆಂಟಿಗೆ. ಮತ್ತು ಯಾವ ರೀತಿ ಆಗುತ್ತೆ ಅಂತ ಹೇಳಿದರೆ, ಇಲ್ಲಿ ಕೆಲಸ ಮಾಡೋಗೋದು ಮತ್ತು ಶಾಪ್ಗೆ ಹೋಗೋದು, ಮತ್ತು ಬಂದ ತಕ್ಷಣ ಮತ್ತೆ ನಾನೇ ಕೆಲಸ ಮಾಡೋದು, ಈ ಥರ ಒಂಚೂರು ಬೇಜಾರನ್ನೂ ಒಂಚೂರು ಆಗುತ್ತೆ ಒಂದೊಂದು ಸಲ. ಯಾಕಂತ ಹೇಳಿದರೆ ತುಂಬ ಒಂಚೂರು ರೆಸ್ಟ್ ಸಿಗದಾಗ ಆಗುತ್ತೆ. ಮನೆಯಲ್ಲಿ ಕೆಲಸಗಳು ಮುಗಿಸ್ಕೊಂಡು ಮತ್ತು ಶಾಪಿಗೆ ಹೋಗಿ ಅಲ್ಲಿ ಕೆಲಸಗಳು ಇರುತ್ತೆ, ಅದು ಮುಗಿಸ್ಕೊಂಡು ಮತ್ತು ಮನೆಗೆ ಬಂದ ತಕ್ಷಣ ಮತ್ತೆ ಅಡುಗೆ ಕೆಲಸ ಈ ಥರ ಇರುತ್ತೆ ಅಲ್ವಾ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಶಾಪಿಗೆ ಬರೋ ಅಷ್ಟೊತ್ತಿಗೆ 12 ಇಲ್ಲ 12:30 ಆಗುತ್ತೆ. ಡೈಲಿ ಇದೇ ಟೈಮ್ ಆಗಿಬಿಟ್ಟಿದೆ. ಯಾಕಂತ ಹೇಳಿದರೆ ಮನೆ ಕೆಲಸ ಇರುತ್ತೆ ಅಲ್ವಾ. ಹಾಗೆ ನಾರ್ಮಲಾಗಿ ನಮ್ಮ ಪಾಡಿ ನಾವು ಬರೋದು, ಶಾಪಿಗೆ ಬರೋದಾದರೆ ಹೇಗೋ ಬಂದುಬಿಡ್ಬೋದು. ಮನೇಲಿ ಮಕ್ಕಳು, ಮನೆ ಕೆಲಸ ಇರುತ್ತೆ ಅಲ್ವಾ, ಎಲ್ಲ ಮುಗಿಸ್ಕೊಂಡು ನಾನು ಶಾಪಿಗೆ ಬರೋ ಅಷ್ಟೊತ್ತಿಗೆ 12 ಇಲ್ಲ 12:30 ಆಗುತ್ತೆ. ಪ್ರತಿದಿನವೂ ಕೂಡ ಇದೇ ಟೈಮ್ ಆಗುತ್ತೆ. ಅಲ್ಲಿವರೆಗೂ ನಮ್ಮ ಮನೆಯವ್ರು ಇರ್ತಾರೆ ಶಾಪಲ್ಲಿ. ಅವರು ಬೆಳಗ್ಗೆ 9:30 ಇಲ್ಲ 10 ಗಂಟೆ ಹಂಗೆ ಶಾಪ್ ಓಪನ್ ಮಾಡಿರ್ತಾರೆ. 12 ಗಂಟೆವರೆಗೂ ನಮ್ಮ ಮನೆಯವ್ರು ಇರ್ತಾರೆ. ಆಮೇಲೆ ಅವ್ರ ಕೆಲಸಕ್ಕೆ ಹೋಗ್ತಾರೆ 12 ಗಂಟೆಯಿಂದ. ಆವಾಗಿಂದ ಮತ್ತು ಸಂಜೆ 4 ಇಲ್ಲ 4:15ವರೆಗೂ ನಾನೇ ಇರ್ತೀನಿ ಶಾಪಲ್ಲಿ. ಆಮೇಲೆ ಸಾಯಂಕಾಲ ಆದ ತಕ್ಷಣ ಮಕ್ಕಳು ಮನೆಗೆ ಬರ್ತಾರಲ್ವ ಸ್ಕೂಲಿಂದ, ಆವಾಗ ಆ ಟೈಮಿಗೆ ಮತ್ತೆ ಮನೆಗೆ ಹೋಗೋದು, ಅವ್ರಿಗೆ ಏನಾರ ಟಿಫನ್ ಎಲ್ಲ ರೆಡಿ ಮಾಡಿಕೊಟ್ಟು. ಮಗ ಟ್ಯೂಷನ್ಗೆ ಹೋಗ್ತಾನೆ, ಹಾಗಾಗಿ ಅವನು 6 ಗಂಟೆಗೆ ಟ್ಯೂಷನ್ ಹೋಗ್ತಾನೆ. ಅಷ್ಟರಲ್ಲಿ ನಾನು ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ನಾನು ತಿನ್ನೋಕೆ ಮಾಡಿಕೊಟ್ಟು ಅವನ್ನ ಟ್ಯೂಷನಿಗೆ ಕಳಿಸ್ಬಿಟ್ಟು
ಮತ್ತು ಟೈಮ್ ಇತ್ತು ಅಂತೇಳಿದರೆ ಮತ್ತು ಶಾಪಿಗೆ ಬರಬೇಕಾಗುತ್ತೆ 1 ತಾಸು ಇಲ್ಲ 2 ತಾಸು. ಮತ್ತು ನೈಟ್ ಹೋಗಿ ಅಡುಗೆ ಮಾಡೋದು. ಮನೆಗೆ 8 ಗಂಟೆವರೆಗೂ ಇರ್ತೀವಿ ನಾವು ದಿನ. 8 ಗಂಟೆಗೆ ಮನೆಗೆ ಹೋಗಿ ಮತ್ತು ರಾತ್ರಿದು ಒಂಚೂರು ಅಡುಗೆದು ಮಾಡೋದು. ಶಾಪಲ್ಲೂ ಕೂಡ ನಾನು ಒಬ್ಬಳೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರ್ತೀವಿ. ಯಾಕಂದ್ರೆ ನಾನು ಇರ್ತೀನಿ, ನಮ್ಮ ಮನೆಯವರು ಇರ್ತಾರೆ. ಕೆಲಸದವ್ರನ್ನ ಯಾರನ್ನೂ ತೊಗೊಂಡಿಲ್ಲ ಇನ್ನೂ. ಯಾಕಪ್ಪ ಅಂತೇಳಿದರೆ ಸಿಂಪಲಾಗಿ ನಡೆಯುತ್ತೆ ಅಲ್ವಾ. ಹೇಗೋ ನಮ್ಮಿಬ್ರಿಗೂ ಮೇಂಟೈನ್ ಆಗ್ತಾಯಿದೆ. ನೋಡೋಣ ನೆಕ್ಸ್ಟು ಯಾವ ರೀತಿ ಮಾಡ್ಕೊಳ್ಳೋದು ಏನು ಅಂತ. ಮತ್ತು ಸಂಜೆ ಮನೆಗೆ ಬಂದ ತಕ್ಷಣ ಮಕ್ಳಿಗೆ ಮಾಡಿಕೊಡ್ಬೇಕಲ್ವ, ಏನಾರು ತಿನ್ನೋಕ್ಕೆ ಅವರಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು. ಪ್ರತಿದಿನ ಒಂದು ಏನಾದರೂ ಇರುತ್ತೆ. ಮ್ಯಾಗಿ ಮಾಡ್ತಿರ್ತೀನಿ, ಇಲ್ಲ ಅಂತ ಹೇಳಿದರೆ ಗೋಬಿ ಮಾಡ್ತಿರ್ತೀವಿ ಮನೇಲೇ. ಈ ಥರ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೇಳ್ತಿರ್ತಾರೆ. ಹಾಗಾಗಿ ಇವತ್ತು ವೆಜ್ ಮೋಮೋಸ್ ಮಾಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಹೊರಗಡೆ ತಂದು ಕೊಡು ಅಂತ ಕೇಳ್ತಾರೆ ಅವರು ಪ್ರತಿದಿನವೂ. ಯಾಕಂದರೆ ಇವಾಗೆಲ್ಲ ಒಂಚೂರು ಅಷ್ಟೊಂದು ಚೆನ್ನಾಗಿರಲ್ಲ ಹೊರಗಡೆ ತರೋದು ತಿನ್ನೋದು ಅಂಥೇಳಿ. ಮನೇಲೇ ಮಾಡಿದರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಜಾಸ್ತಿ ಮನೇಲೇ ಗೋಬಿ ಆಗಿರ್ಬೋದು, ಪಾನಿಪುರಿ ಆಗಿರ್ಬೋದು, ಅಥವಾ ಈ ಥರ ಮೋಮೋಸ್ ಎಲ್ಲನೂ ಸಂಜೆ ಟೈಮ್ ಮಕ್ಕಳಿಗೆ ಮನೇಲೇ ಮಾಡಿ ಕೊಟ್ಟಿರ್ತೀವಿ. ಈ ವೆಜ್ ಮೋಮೋಸಕ್ಕೆ ನಾನು ಕ್ಯಾಬೇಜ್ ಹಾಕಿದ್ದೀನಿ. ಸಣ್ಣಗೆ ಕಟ್ ಮಾಡಿರುವಂಥ ಕ್ಯಾಬೇಜ್ ಹಾಕ್ಕೊಂಡಿದ್ದೀನಿ. ಒಂದು ಸಣ್ಣ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕದೇ ಇದ್ದರೂ ಕೂಡ ನಡೆಯುತ್ತೆ, ಬಟ್ ನಾನೊಂದು ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಮತ್ತು ಒಂದು 2-3 ಕ್ಯಾರೆಟ್ ಕೂಡ ತುರಿದು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮತ್ತು ಎಕ್ಸ್ಟ್ರಾ ಸಣ್ಣಗೆ ಬೀನ್ಸ್ ಕಟ್ ಮಾಡಿ ಹಾಕ್ಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಸಿರು ಬೀನ್ಸ್ ಬರುತ್ತೆ ಅಲ್ವಾ, ಅದನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕಿದ್ವಿ ಅಂತೇಳಿದರೆ ಅದು ಚೆನ್ನಾಗಿರುತ್ತೆ. ಬಟ್ ಇವತ್ತು ಮನೇಲಿ ಇದ್ದದ್ದು ಇಷ್ಟೇ ತರಕಾರಿ, ಹಾಗಾಗಿ ಇದರಲ್ಲೇ ಒಂಚೂರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಆಮೇಲೆ ಬಟಾಣಿ ಆಗಿರ್ಬೋದು, ಅವನ್ನ ಮೆತ್ತಗೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಅದನ್ನು ಕೂಡ ಹಾಕೋಬೋದು. ಈ ಥರ ಅಂದರೆ ಇದಕ್ಕೆ ನೀರು ಮುಟ್ಟಿಸ್ಬಾರ್ದು ನಾವು. ಕೆಲವೊಬ್ಬರು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ಇದನ್ನ ಫ್ರೈ ಮಾಡಲ್ಲ, ತರಕಾರಿ ಎಲ್ಲನೂ ಫ್ರೈ ಮಾಡಲ್ಲ. ಹಾಗೆ ಹಸಿ ತರಕಾರಿಗಳನ್ನೇ ಮಾಡಿಕೊಂಡು ತುರ್ಕೊಂಡೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಮೋಮೋಸ್ ಮಾಡ್ತಾರೆ. ಬಟ್ ಹಸಿ ತರಕಾರಿ ನಾನಿಲ್ಲಿ ಹಾಕ್ತಾಯಿಲ್ಲ. ಇದನ್ನ ಒಂಚೂರು ಬೇಯಿಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ ಒಂದು ಸ್ವಲ್ಪ ಅದೆಲ್ಲ ತರಕಾರಿ ಬೆಂದಮೇಲೆ ಒಂದು ಟೊಮಾಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಂತೇಳಿದರೆ ನೀರಿನ ಅಂಶ ಇರುತ್ತೆ ಅಲ್ವಾ, ಅದೆಲ್ಲ ನೀರಿನ ಅಂಶ ಹೋಗಬೇಕು. ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು, ಗರಂ ಮಸಾಲ ಹಾಕ್ಕೊಂಡು, ಇದಕ್ಕೆ ಅರಿಶಿನ ಏನು ಹಾಕುವಂಥ ಅವಶ್ಯ ಇಲ್ಲ, ಬೇಕಾದರೆ ಹಾಕೋಬೋದು. ಒಂಚೂರು ಗರಂ ಮಸಾಲ ಹಾಕ್ಕೊಂಡ್ರೆ ಸಾಕಷ್ಟೇ. ನೋಡಿ ಈ ಥರ ಇವಾಗ ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಮೋಮೋಸ್ ಸ್ಟಫಿಂಗ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಗೋಧಿ ಹಿಟ್ಟಿನಲ್ಲೇ ಮಾಡ್ತಾಯಿದ್ದೀನಿ. ಯಾಕಂದರೆ ಮೈದಾ ಹಿಟ್ಟಿಂದೇ ಮಾಡೋದ್ರಿಂದ ಏನೋ ಒಂಥರ ಆರೋಗ್ಯಕ್ಕೆ ಅದು ಮೈದಾ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡು ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ. ಏನೋ ಒಂದು ಇತ್ತು ಅಥವಾ ಒಂದಿಲ್ಲ, ಏನೋ ಹೆಚ್ಚು ಕಡಿಮೆ ಮಾಡಿಕೊಂಡು ತಿನ್ಬೋದು. ಯಾಕಂತ ಹೇಳಿದರೆ ಹೊರಗಡೆ ತಂದು ತಿನ್ನೋ ಫುಡ್ಡು ಅಷ್ಟು ಹೆಲ್ದಿಯಾಗಿರಲ್ಲ, ಆಮೇಲೆ ಆರೋಗ್ಯಕ್ಕೂ ಕೂಡ ಚೆನ್ನಾಗಿಲ್ಲ ಅಂತ ಹೇಳಿ ಮಕ್ಳಿಗೂ ಕೂಡ ಹೊರಗಡೆ ತಂದಿರೋ ಥರನೇ ಕಾಣಬೇಕು, ಆರೋಗ್ಯಕ್ಕೂ ಕೂಡ ತುಂಬ ಚೆನ್ನಾಗಿರಬೇಕು. ಮತ್ತು ಮನೇಲೇ ಅದೇ ಥರ ಇತ್ತು ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಅಂದರೆ ಹೊರಗಡೆ ಸಿಗುವಂಥ ಮೊಮೋಸು ಆಗಿರ್ಬೋದು, ಆಮೇಲೆ ಸಮೋಸ ಆಗಿರ್ಬೋದು, ಗೋಬಿ, ಪಾನಿಪುರಿ ಇದೆಲ್ಲ ಹೊರಗಡೆ ತಂದು ಕೊಡೋದಕ್ಕಿಂತ ನಾವು ಮನೆಯಲ್ಲೇ ಒಂಚೂರು ಟೇಸ್ಟು ಅಂದರೆ ಅಲ್ಲಿ ಟೇಸ್ಟಿಂಗ್ ಪೌಡ್ರ್ ಹಾಕಿರ್ತಾರೆ, ಹಾಗಾಗಿ ಟೇಸ್ಟ್ ಬರುತ್ತೆ. ಇದೊಂದು ನಾವು ನೆನಪಿಟ್ಕೋಬೇಕು ತಲೆಯಲ್ಲಿ. ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರೆ, ಹಾಗಾಗಿ ಟೇಸ್ಟ್ ಬರುತ್ತೆ. ಹೊರಗಿನ ಫುಡ್ಡೆಲ್ಲ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮನೆಯಲ್ಲೇ ನಾವು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಾವು ಟೇಸ್ಟಿಂಗ್ ಪೌಡ್ರ್ ಹಾಕದೇನೆ ಒಂಚೂರು ಟೇಸ್ಟ್ ಕಡಿಮೆ ಅನಿಸ್ಬೋದು ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇರೋದಿಲ್ಲ. ತುಂಬ ಚೆನ್ನಾಗಿ ಇರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ. ಈ ಥರ ಚಿಕ್ಕ ಚಿಕ್ಕದಾಗಿ ಎಲೆನ ಲಟ್ಟಿಸ್ಕೊಂಡಿದ್ದೀನಿ ನಾನಿವಾಗ. ಇದನ್ನು 1-2-3 ಶೇಪ್ನಲ್ಲಿ ಸಹ ಮಾಡ್ತಾರೆ. ನಾನಿಲ್ಲಿ ರೌಂಡ್ ಶೇಪ್ನಲ್ಲಿ ಮಾಡ್ತಾಯಿದ್ದೀನಿ. ಸ್ಟಫಿಂಗ್ನ ತರಕಾರಿ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಸ್ಟಫಿಂಗನ್ನ ಹಾಕ್ಕೊಂಡು ಈ ಥರ ಕೈಯಲ್ಲೇ ಒಂಚೂರು ರೋಲ್ ಥರ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ನೋಡಿ ಇದು ಒಂಥರ ಮಾಡ್ಕೋಬೋದು. ಈ ಥರ ಶೇಪಲ್ಲೂ ಕೂಡ
ಮಾಡಬಹುದು. ಮತ್ತು ರೌಂಡ್ ಶೇಪಲ್ಲಿ ಕೂಡ ಮಾಡ್ಕೋಬಹುದು. ನೋಡಿ ಈ ಥರ ರೌಂಡ್ ಶೇಪಲ್ಲಿ ನಾವು ಫಿಲ್ ಮಾಡ್ಕೋಬೋದು. ಇದನ್ನು ಏನಪ್ಪ ಅಂತೇಳಿದರೆ, ನಾವು ಗಣೇಶಗೆ ಮಾಡ್ತೀವಲ್ವಾ, ಮೋದಕ ಮಾಡ್ತೀವಿ ಅಲ್ವಾ, ಅದೇ ಥರದಲ್ಲೇ ಇದನ್ನು ಕೂಡ ರೆಡಿ ಮಾಡ್ಕೋಬೋದು. ಈ ಥರ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಕ್ಲೀನಾಗಿರುತ್ತೆ, ನೀಟಾಗಿರುತ್ತೆ. ಮತ್ತು ಪದೇ ಪದೇ ಕರೆದಿರುವಂಥ ಎಣ್ಣೆಲೇ ಕರೆದಿರೋದು ತಿನ್ನೋದು ತಪ್ಪುತ್ತೆ. ಈ ಥರ ಎಲ್ಲ ಬೆನಿಫಿಟ್ ಇರುತ್ತೆ. ಹಾಗಾಗಿ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಮಾಡಲಿಕ್ಕೆ. ಮನೆಯಲ್ಲೇ ಮಾಡ್ಕೊಂಡು ತಿನ್ನೋ ಅಡುಗೆ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ಮತ್ತು ಶುಚಿಯಾಗಿ ಕೂಡ ಇರುತ್ತೆ. ಹೊರಗಡೆ ಆದರೆ ಇದು ಮೊಮೋಸ್ ಅಂತಲ್ಲ, ಬೇರೆ ಗೋಬಿ ಆಗಿರ್ಬೋದು, ಪಾನಿಪುರಿ ಆಗಿರ್ಬೋದು ಎಲ್ಲ ಕೂಡ ಹೊರಗಡೆ ಆದರೆ ಏನಪ್ಪ, ಕರಿದ ಎಣ್ಣೆಲೇ ಪದೇ ಪದೇ ಅದೇ ಎಣ್ಣೆಲೇ ಕರಿತಿರ್ತಾರೆ. ಹಾಗಾಗಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನನ್ನ ಅನಿಸಿಕೆ. ಬಟ್ ಏನು ಮಾಡೋಕ್ಕಾಗಲ್ಲ, ಯಾವಾಗಲಾದರೂ ಒಂದೊಂದು ಸಲ ಹೊರಗಡೆ ಹೋದ್ವಿ ಅಂತ ಹೇಳಿದರೆ ತಿನ್ನಲೇಬೇಕಾಗುತ್ತೆ. ಇವಾಗ ನಾನು ಈ ಇಡ್ಲಿ ಪಾತ್ರೆಯಲ್ಲೇ ಇವನ್ನ ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ನೀರು ಹಾಕ್ಕೊಂಡು, ನಾವಿದು ಯಾವ ರೀತಿ ಇಡ್ಲಿ ಮಾಡಲಿಕ್ಕೆ ಪಾತ್ರೆ ನೀರು ಹಾಕ್ಕೊತೀವಲ್ವ, ಅದೇ ಥರ ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಥರ ಇಡ್ಲಿ ಪಾತ್ರೆಯಲ್ಲೇ ಬೇಯಿಸ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಏನು ಬೆನಿಫಿಟ್ ಇದರಿಂದ ಅಂತ ಹೇಳಿದರೆ, ಆಯಿಲ್ ಲೆಸ್. ಇದರಲ್ಲಿ ಯಾವುದೇ ಥರವಾದಂಥ ಕರಿದ ಅಂಶ, ಆಯಿಲಿ ಅಂಶ ಏನೂ ಇರೋದಿಲ್ಲ. ಹಾಗಾಗಿ ನಾವು ತರಕಾರಿಗೆ ಸ್ವಲ್ಪ ಎಣ್ಣೆ ಹಾಕಿರ್ತೀವಿ, ಅದು ಬಿಟ್ಟರೆ ಇದು ಬೇಯಿಸೋದಲ್ವ, ಹಾಗಾಗಿ ಆರೋಗ್ಯಕ್ಕೆ ತುಂಬ ಚೆನ್ನಾಗಿ. ಇದು ಕೂಡ ಡಯೆಟ್ ಮಾಡೋರಿಗೂ ಕೂಡ ತುಂಬ ಚೆನ್ನಾಗಿ ಅಂತ ಹೇಳ್ತೀನಿ. ಯಾಕಂತ ಹೇಳಿದರೆ ಇದರಲ್ಲಿ ಬರೀ ತರಕಾರಿಗಳು ಇರುತ್ತೆ ಮತ್ತು ಎಣ್ಣೆ ಅಂಶ ಏನೂ ಇರಲ್ಲ ಇದರಲ್ಲಿ. ಆರಾಮಾಗಿ ಅವರು ಎಷ್ಟು ಬೇಕಾದರೂ ತಿನ್ಬೋದು ಮೊಮೋಸ್ನ. ನೋಡಿ ಇವಾಗ ರೆಡಿಯಾಗಿದೆ. ಒಂದು 10 ನಿಮಿಷ ಬೆಂದರೆ ಸಾಕಾಗುತ್ತೆ. ಇದು ಜಾಸ್ತಿ ಹೊತ್ತೇನು ನಾವು ಇಡೋದು ಬೇಡ, ಒಂದು 10 ನಿಮಿಷ ಬೆಂದರೆ ಸಾಕು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನಮಗಂತೂ ತುಂಬ ಇಷ್ಟ ಆಗುತ್ತೆ, ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇದೆಲ್ಲ ಮನೆಯಲ್ಲೇ ಮಾಡಿಕೊಂಡು ತಿಂದ್ವಿ ಅಂದರೆ ಅದು ಖುಷಿನೇ ಬೇರೆ ಇರುತ್ತೆ ಅಲ್ವಾ. ಹೊರಗಡೆ ದುಡ್ಡು ಕೊಟ್ಟು ತಿಂದ್ರೂ ಈ ಖುಷಿ ಸಿಗೋಲ್ಲ ನಮಗೆ. ಮನೆಯಲ್ಲೇ ನಾವೇ ರೆಡಿ ಮಾಡಿರೋದು, ನಾವೇ ಪ್ರಿಪೇರ್ ಮಾಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತುಂಬ ಖುಷಿ ಆಗುತ್ತೆ.